ಸೊ ಇನ್ನೊಂದಂದರೆ ನಾವು ಈ ಭಾಷೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ. ಆಮೇಲೆ ಭಾಷೆ ಬಗ್ಗೆ ಇಲ್ಲಿನ ಸರ್ಕಾರಗಳಾಗಿರ್ಬೋದು, ಇಲ್ಲಿ ಸಂಶೋಧಕರಾಗಿರ್ಬೋದು, ಇಲ್ಲಿಯ ಕನ್ನಡ ಪರ ಹೋರಾಟಗಾರಾಗಿರ್ಬೋದು, ಇಲ್ಲಿಯ ಸಾಮಾನ್ಯ ಜನ ಆಗಿರ್ಬೋದು, ಒಂದು ಭಾಷಾಭಿಮಾನಕ್ಕಿಂತ ಹೆಚ್ಚು ಇದು ಅಂಧಾಭಿಮಾನ ಇವಾಗ ಆಗ್ತಾ ಇರೋದು. ನಿಜವಾದ ಭಾಷಾಭಿಮಾನ ಬರಬೇಕಾಗಿರೋದು ನಾವು ಭಾಷೆಯನ್ನು ಮನೆಯಲ್ಲಿ ಮಕ್ಕಳಿಗೆ ಕಲಿಸ್ಬೇಕು, ಮಾತೃಭಾಷೆ ಕನ್ನಡ ಅಂಥೇಳಿ ಸ್ಕೂಲು ಸರ್ಕಾರಿ ಶಾಲಾ ಇದರಲ್ಲಿ ಕಲಿಸ್ಬೇಕು. ಸೊ ಜೊತೆಗೆ ಕನ್ನಡ ಭಾಷೆ ಕಲಿತವ್ರಿಗೆ ಒಂದು ಉದ್ಯೋಗ ಸಿಗಬೇಕು ಸರಿಯಾದ ಇದರಲ್ಲಿ ಅಂತ ಒಂದು ಮಾತಾಡ್ತೀವಿ. ಬಟ್ ಅದು ಯಾವುದೂ ಆಗ್ತಾನೆ ಇಲ್ಲ. ಯಾರೋ ಒಬ್ಬರು ಹೇಳಿಕೆ ಕೊಡ್ತಾರೆ, ಆ ಟೈಮಲ್ಲಿ ಎಲ್ಲರೂ ನಾವು ಒಂದಾಗಿ ಎಮೋಷ್ನಲ್ ಆಗಿ ಗಲಾಟೆ ಮಾಡ್ತೀವಿ. ಆ ನಂತರ ಮತ್ತೆ ಮುಗಿದೋಗುತ್ತೆ, ಯಾವುದೇ ಪಾಲಿಸಿಗಳಲ್ಲಾಗಲ್ಲ, ಏನಾಗಲ್ಲ, ಭಾಷೆ ಹಾಗೆ ಇರುತ್ತೆ. ಒಂದು ಭಾಳ ಒಳ್ಳೆ ಮಾತು ಹೇಳಿದರೆ, ನಾವು ಇವತ್ತು ಅನೇಕ ಸಣ್ಣ ಭಾಷೆಗಳ ಸಾವಿಗೆ ಸಾಕ್ಷಿಗಳಾಗ್ತಾ ಇದ್ದೇವೆ. ಇದು ನಮ್ಮ ಕನ್ಸರ್ನ್ ಆಗಬೇಕು. ಯಾಕಂದರೆ 92ರ ನಂತರ ಜಾಗತೀಕರಣ ಏನಾಯಿತು, ಈ ಜಾಗತೀಕರಣ ಎಲ್ಲ ಭಾಷೆಗಳನ್ನು ಕೂಡ ಮಾರುಕಟ್ಟೆ ಭಾಷೆಗಳಾಗಿ, ಜಾಹೀರಾತಿನ ಭಾಷೆಗಳಾಗಿ ಕನ್ವರ್ಟ್ ಆಗಿದೆ, ಮಾಡಿದೆ. ಹೀಗೆ ಮಾಡುವಾಗ ನೋಡಿ, ಇತ್ತೀಚೆಗೆ ಒಂದು ವರದಿ ಬಂದಿದೆ. ಆ ವರದಿ ಹೇಳೋ ಪ್ರಕಾರ ಮುಂದಿನ 70 ವರ್ಷದಲ್ಲಿ, ಅಂದರೆ 22ನೇ ಶತಮಾನಕ್ಕೆ ಕಾಲಿಡುವಾಗ ಜಗತ್ತಿನ 92% ಜನರು 8% ಜನರು ಮಾತಾಡೋ ಭಾಷೆಗಳನ್ನು ಮಾತಾಡ್ತಾರೆ ಅಂತ ವರದಿ ಹೇಳ್ತದೆ. ನನಗೆ ಅದು ತಪ್ಪು ಅಂತ ಅನ್ನಿಸಲ್ಲ. ಯಾಕಂದರೆ ಈಗಾಗಲೇ ಭಾರತ ದೇಶದ 66% ಜನ ಹಿಂದಿ ಮಾತಾಡ್ತಾರೆ. ಅದು 34 ಇತ್ತು, ಈಗ 66% ಆಗಿದೆ. ಕನ್ನಡದಂಥ ಭಾಷೆ 3.73% ವೇಗದಲ್ಲಿ ಇದೆ. ಈ ಗ್ಯಾಪ್ ಇದೆಯಲ್ಲ, ಇದು ನಿಧಾನವಾಗಿ ಕನ್ನಡವನ್ನು ನುಂಗಿ ಹಾಕಬಹುದು. ಯಾವುದೋ ಒಂದು ಭಾಷೆ ಅದನ್ನು ಆಕ್ರಮಿಸ್ಕೊಂಡು ಭಾಷಾ ವೈವಿಧ್ಯತೆ ಅನ್ನೋದೇ ಹೊರಟೋಗುತ್ತೆ. ನೀವು ಒಂದು ರಂಗೋಲಿ ನೋಡಿದರೆ, ರಂಗೋಲಿಯಲ್ಲಿ ಹೆಚ್ಚು ಬಣ್ಣ ಇದ್ದಷ್ಟು ರಂಗೋಲಿ ಚಂದ ಅಲ್ವಾ? ನಾವು ಹಾಗೆ ಯೋಚನೆ ಮಾಡೋದು. ರಂಗೋಲಿಯಲ್ಲಿ ನೀವು ಆ ರಂಗೋಲಿಯ ಬಣ್ಣಗಳನ್ನೆಲ್ಲ ತೆಗೆದು ಒಂದು ಬಣ್ಣ ಮಾತ್ರ ಹಾಕಿದರೆ ನಮಗೆ ಚಂದ ಕಾಣೋದಿಲ್ಲ. ಅದು ಇದು ರಂಗೋಲಿಯ ಅಂತ ಕೇಳ್ತೀವಿ ನಾವು. ಭಾರತವೆಂಬುದು ಬಹುಭಾಷೆಗಳ ರಂಗೋಲಿ. ಬಣ್ಣ ಹೆಚ್ಚಾದಷ್ಟು ಭಾರತ ಶಕ್ತಿ ಜಾಸ್ತಿ ಆಗ್ತದೆ. ಆದರೆ 92ರ ನಂತರ ಬೆಳೆದ ಜಾಗತಿಕ ಬೆಳವಣಿಗೆಗಳು ಇವತ್ತು ಸಣ್ಣ ಭಾಷೆಗಳನ್ನು ಎಲ್ಲ ನಾಶ ಮಾಡ್ತಾ ಇದೆ. ಅದು ಒಂದು. ಎರಡನೇದು ಸಂಸ್ಕೃತಿ, ಉಡುಗೆ ತೊಡಿಗೆ, ಆಹಾರ ಪದ್ಧತಿ, ಅದರ ಮೇಲೂ ಈ ಉದಾರೀಕರಣ ಪ್ರಭಾವದಿಂದಾಗಿ ಅವು ಎಲ್ಲ ವೆಸ್ಟರ್ನ್ ಕಲ್ಚರ್ ವೆಸ್ಟರ್ನ್ ಕಲ್ಚರ್ ಬರ್ತಾ ಇದೆ. ಕರ್ನಾಟಕ ಇದರಲ್ಲಿ ಬಹಳ ಮುಂದೆ ಇದೆ, ಬಹಳ ಮುಂದೆ ಇದೆ. ಅದು ಬೇಗ ಬೇಗ ಅಪ್ಪಿಕೊಳ್ತಾ ಇದೆ. ಅದು ನಾವೇ ನೋಡಿ, ಬೆಂಗಳೂರಿನಲ್ಲಿ ನಾನು ಈಗ ಕಳೆದ 7-8 ತಿಂಗಳಿಂದ ಬೆಂಗಳೂರು ವಾಸಿ ನೋಡ್ತಾ ಇದ್ದೀನಿ. ಎಲ್ಲರೂ ವಲಸೆಯವರೊಟ್ಟಿಗೆ ವಲಸೆಯ ಭಾಷೆಯಲ್ಲಿ ಮಾತಾಡ್ತಾರೆ ವಿನಃ ನಮ್ಮ ಭಾಷೆಯಲ್ಲಿ ಮಾತಾಡೋದಿಲ್ಲ. ನಾನು ಅವ್ರು ಹೋದ ತಕ್ಷಣ ಕೇಳ್ತೇನೆ, ನಿಮ್ಮ ಮನೆ ಭಾಷೆ ಕನ್ನಡ, ಮತ್ತೆ ಅವನ ಹತ್ರ ಯಾಕೆ ಹಿಂದಿ ಮಾತಾಡಿದ್ರಿ? ನಗ್ತಾರೆ. ಸೊ ತಮಿಳು ಬಂದು ತಮಿಳು ಹತ್ರ ಮಾತಾಡ್ತೀವಿ ನಾವು, ಉತ್ತರ ಹಿಂದಿ ಮಾತಾಡ್ತೀವಿ. ಇಂಗ್ಲೀಷ್ನವರು ಬಂದರೆ ತಪ್ಪಾದ್ರೆ ಇಂಗ್ಲೀಷೇ ಮಾತಾಡ್ತೀವಿ. ನಮ್ಮ ಭಾಷೆಯನ್ನು ಮತ್ತೆ ಯಾವಾಗ ಮಾತಾಡೋದು ನಾವು? ಯಾವ ಭಾಷೆ ಬಳಕೆಗೆ ಬರೋದಿಲ್ವೋ ಆ ಭಾಷೆ ಉಳಿಯುವುದಿಲ್ಲ. ಅದು ಆದ್ದರಿಂದ ಕನ್ನಡ ಪರ ಹೋರಾಟಗಾರರು, ಸರ್ಕಾರ, ಆಮೇಲೆ ಸಂಸ್ಕೃತಿ ಚಿಂತಕರು, ನಮ್ಮ ಎಲ್ಲ ಜನಗಳು ಇವತ್ತು, ಅಂದರೆ ಯಾರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೋ ಅವರು ಭಾಷೆಗಳ ಸಾವಿನ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು. ನಿಮಗೆ 2 ಉದಾಹರಣೆ ಕೊಡ್ತೀನಿ ನಾನು ಸಂಕ್ಷಿಪ್ತವಾಗಿ. ಕೊಡವ ಭಾಷೆ ನೋಡಿ, ಈಗ ಕೊಡವರು ಅವ್ರದ್ದು ಬೇರೆ ಒಂದು ಹೋರಾಟ ಎಲ್ಲ ನಡೀತಾ ಇದೆ. 2001ನೇ ಇಸವಿಯ ಜನಗಣತಿಯಲ್ಲಿ ಕೊಡವ ಭಾಷೆ ದಾಖಲಾಗಿದ್ದು, ಅದನ್ನು ಮಾತಾಡುವವರ ಸಂಖ್ಯೆ 1,66,000. 10 ವರ್ಷ ಆದ ಮೇಲೆ 2011ರ ಜನಗಣತಿ, ಲಾಸ್ಟ್ ಜನಗಣತಿ ಅದು. ಇನ್ನು ಹೊಸ ಜನಗಣತಿ ಇನ್ನು ಬರಬೇಕಷ್ಟೇ, ಬಹುಶಃ ಮುಂದಿನ ವರ್ಷ ಬಂದಿತ್ತು. 2011ರ ಜನಗಣತಿಯಲ್ಲಿ ಅದೇ ಕೊಡವ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ 1,36,000. ಅಂದ್ರೆ 10 ವರ್ಷದಲ್ಲಿ 36,000 ಜನ ಹೋಗಿದೆ. ಇದರ ನಾನು ಲೆಕ್ಕ ಹಾಕಿದರೆ 19% ಡೌನ್ ಭಾಷೆ 10 ವರ್ಷದಲ್ಲಿ. ಅಂದ್ರೆ ಭಾಷೆ ಪತನಮುಖಿಯಾಗಿದೆ ಅಂತ ಸ್ಪಷ್ಟವಾ? ಇದನ್ನು ಉಳಿಸಲಿಕ್ಕೆ ಕೊಡವರಾಗಲಿ ಸರ್ಕಾರವಾಗಲಿ ಏನು ಕಾರ್ಯಸೂಚಿ ಕೊಟ್ಟಿದೆ? ಒಂದು ಅಕಾಡೆಮಿ ಸಾಕಾಗಲ್ಲ. 1882 ಮೊದಲ ನಮ್ಮ ಜನಗಣತಿ ಆದದ್ದು ಮೈಸೂರು ಅರಸರ ಕೆಳಗೆ 81-82. ಅದರಲ್ಲಿ ಕೊರಗ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ದಾಖಲಾದ್ದು 55,000. 2011 ಲೇಟೆಸ್ಟ್ ಜನಗಣತಿಯಲ್ಲಿ ಕೊರಗ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ದಾಖಲಾಗಿದ್ದು 6,000.
ಆಲ್ಮೋಸ್ಟ್ ನಶಿಸಿ ಹೋಗ್ತಾನೆ ಇದ್ದಾವೆ. ಇನ್ನೊಂದು 15-20 ವರ್ಷದಲ್ಲಿ ಕೊರಗ ಭಾಷೆ ಇಲ್ಲ. ನಾನು MA ಮಾಡ್ತಿದ್ದಾಗ 1979ರಲ್ಲಿ ಕುಂದಾಪುರದ ಹತ್ರ ಒಂದು ಭಾಷೆ ಇತ್ತು, ಬೆಳ್ಳಾರಿ ಭಾಷೆ ಅಂತ. ನನ್ನ ಮೇಷ್ಟ್ರು ಕುಶಾಲಪ್ಪ ಗೌಡರು ಲಿಂಗ್ವಿಸ್ಟ್ ಅವರು, ಯಾವುದಾದ್ರೂ ಗೊತ್ತಿಲ್ಲದ ಭಾಷೆ ಬಗ್ಗೆ ಒಂದು ಬರಿ ಅಂತಂದ್ರು. ನಾನು ಯಾರೋ ಕೇಳಿದೆ, ಕುಂದಾಪುರಕ್ಕೆ ಹೋದೆ, ಬೆಳ್ಳಾರಿ ಭಾಷೆಯ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ ಒಂದು ಲೇಖನ ಬರೆದೆ. ಖುಷಿ ಆಯಿತು. ಇವತ್ತು ಇದು ನಾನು ಮಾಡಿದ್ದು 1979, ಇದಕ್ಕೆ 2025ರಲ್ಲಿ ಒಬ್ಬ ಬೆಳ್ಳಾರಿ ಭಾಷೆ ಮಾತಾಡೋನಿಲ್ಲ, ಎಕ್ಸ್ಟಿಂಕ್ಟ್ ಆಗೋಗಿದೆ. ನನ್ನ ನಡುವೆ ನೋಡಿ 30-40 ವರ್ಷದಲ್ಲಿ ಭಾಷೆ ಹೋಗಿದೆ. ಸೆರಾ ಅಂತ ಒಂದು ಭಾಷೆ ಇತ್ತು ಅಂಡಮಾನ್ ನಿಕೋಬಾರ್ನಲ್ಲಿ, ಆ ಅಂಡಮಾನ್ ಭಾಷೆಯ ಗುಂಪಿನಲ್ಲಿ. 2021 ಕೊರೋನಾ ಬಂತಲ್ಲ ಸರ್, ಒಬ್ಬರು ಲಾಸ್ಟ್ ಸ್ಪೀಕರ್ ಸತ್ತು ಹೋಗ್ಬಿಟ್ರು. ನೋಡಿ ಆಶ್ಚರ್ಯ, ಕೊಂಕಣಿ ಬಹಳ ದೊಡ್ಡ ಭಾಷೆ ಇದು, ಆದರೆ ಅದರ ಬೆಳವಣಿಗೆಯಲ್ಲಿ 9% ಡೌನ್ ತೋರಿಸ್ತಾ ಇದೆ ಮಾತನಾಡೋರ ಸಂಖ್ಯೆ. ಸೊ ಹಿಂದಿ ಮಾತ್ರ 66% ಬೆಳೀತಾ ಉಂಟು. ಇನ್ನು ಎಲ್ಲ ಭಾಷೆಗಳು ಕೂಡ ಪತನಮುಖಿ ಆಗ್ತಾ ಇದ್ದಾಗ, ಅಂದರೆ ಹಿಂದಿ ಹೇರಿಕೆ ಒಂದು ಸದ್ದುಗದ್ದಲೆಲ್ಲ ನಡೀತಾನೆ ಇದೆ ನಿರಂತರವಾಗಿ, ಬಹಳ ನಡೀತಾ ಇದೆ. ಈಗ ತ್ರಿಭಾಷಾ ಸೂತ್ರ ಅಂತಾರೆ. ಹೌದು, ಅದು ನಮ್ಮ ಭಾಷೆಗೆ ಪ್ರಿಫರೆನ್ಸ್ ಸಿಗೋದೇ ಇಲ್ಲ. ಶಾಲೆಯಲ್ಲಿ 90,000 ಮಕ್ಕಳು ಹಿಂದಿಯಲ್ಲಿ ಫೇಲ್ ಆದರು SSLCಯಲ್ಲಿ. 1,62,000 ಮಕ್ಕಳು SSLCಯಲ್ಲಿ ಕನ್ನಡದಲ್ಲಿ ಫೇಲ್ ಆದರು. PUCಯಲ್ಲಿ 66,000 ಮಕ್ಕಳು ಫೇಲ್ ಆದರು. ಭಾಷೆ ಅಂದರೆ ಇದು ಭಾಷೆ ಕುಸಿತಿರೋದರ ಸೂಚನೆ.